ನಮಸ್ಕಾರ, ಶುಭೋದಯ. ಸೊ ಇವತ್ತು ಎಲ್ಲ ತಂದೆ ತಾಯಿಗೂ ಒಂದು ಕಿವಿ ಮಾತು. ನಾನು ಒಬ್ಬ ತಂದೆಯಾಗಿ ನಾನು ಹೇಳಾಕತ್ತೀನಿ. ಯಾಕಂದ್ರೆ ಇತ್ತೀಚಿನ ದಿನದಾಗ ಹೋಗ್ಲಿ ಬಿಡು ಅನ್ನೋದು ಭಾಳ ಬಂದ್ಬಿಟ್ಟೈತಿ. ನಿರ್ಲಕ್ಷಿಸುವ ಗುಣ ಜಾಸ್ತಿ ಆಗ್ಬಿಟ್ಟೈತಿ ತಂದೆ ತಾಯಿ ಒಳಗೆ. ಆ ಮಕ್ಳಿಗಂತೂ ಐತಿ, ಜನ್ ಅಲ್ಫಾ, ಜನ್ ಗ್ಯಾಮಾ, ಆಲ್ಫಾ ಬೀಟಾ ಗ್ಯಾಮಾ, ಎಲ್ಲರಿಗೂ ಅದು ಅಂತೂ ಜಾಸ್ತಿ ಆಗ್ಬಿಟ್ಟೈತಿ. ತಂದೆ ತಾಯಿ ಅಂದ್ರೆ ಕೇರೇ ಇಲ್ಲ. ಈಗ ತಂದೆ ತಾಯಿನೂ ಹಂಗೆ ಅದ ತಪ್ಪು ಮಾಡಾಕತ್ತಾರಲ್ಲ. ಸೊ ಈಗ ನಮ್ಮ ಜನ್ರೇಷನ್ ಮಿಲೇನಿಯಲ್ಸ್ ಅಲ್ಲ, ಅವ್ರು ನಮ್ಗಿಂತ ನಮ್ಮ ತಂದೆ ತಾಯಿನೂ ಅದ ತಪ್ಪು ಮಾಡ್ಯಾರ. ಸೊ ಇಲ್ಲಂದಿಲ್ಲ. ಸೊ ಏನಂದ್ರೆ ಹೋಗ್ಲಿ ಬಿಡು ಅನ್ನೋದನ್ನು ಸ್ವಲ್ಪ ನಿಲ್ಲಿಸ್ಬಿಡ್ರಿ ಅದನ್ನು. ಸೊ ನಮ್ಮ ಕಾಲದಾಗ ಹಂಗೆ ಇರಲಿಲ್ಲಲ್ಲ, ನಮ್ಮ ಬೈತಿದ್ರು, ಹೊಡಿತಿದ್ರು, ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಬೀಳ್ತಿದ್ವು ನಮಗೆ. ಸೊ ಹಿಂಗೆ ಈಗಿನ ಕಾಲದಾಗ ಅದನ್ನ ಹೊಡಿಯೋದೇ ಬಿಟ್ಬಿಟ್ರ. ಸೊ ಈಗ ಮಗಳು ಒಬ್ಬಕ್ಕೆ ಇದ್ದಾಳು ಬಿಡು, ಹೋಗ್ಲಿ ಬಿಡು ಅಂಥೇಳಿ ತಂದೆ ತಾಯಿ ಇಬ್ಬರದು ತಪ್ಪಿರ್ತೈತಿ. ಒಬ್ಬಕ್ಕೆ ಇದ್ದಾಳ್ರಿ ಹೋಗ್ಲಿ ಬಿಡು, ಆಕಿ ಹಠಮಾರಿ ಆಗಿಬಿಡ್ತಾಳೆ. ಆಕಿ ಹಠಮಾರಿಯಾಗ ಕಾರಣನ ತಂದೆ ತಾಯಿ. ಒಬ್ಬಕ್ಕೆ ಇದ್ದಾಳೆ, ಮಗ ಒಬ್ಬನದ ಏನ್ರಿ ಒಬ್ಬನ ಮಗ ಇದ್ದಾನೆ, ನಾವು ಕೇಳಿದ್ದೆಲ್ಲ ಕೊಡಿಸ್ಬಿಡುನು. ಸೊ ಬೈಕ್ ಕೊಡಿಸ್ತಾರ, ಕಾರ್ ಕೊಡಿಸ್ತಾರ, ಯಾವ ವಯಸ್ಸಂತ ನೋಡಂಗಿಲ್ಲ. 16 ವರ್ಷ, 17 ವರ್ಷ, 18 ವರ್ಷ ಕೊಡಿಸ್ಬಿಡೋದು, ಕಾರ್ ಬೈಕ್ ಕೊಡಿಸ್ಬಿಡೋದು. ಸೊ ಅದರಿಂದ ಎಷ್ಟು ಆಕ್ಸಿಡೆಂಟ್ಸ್ ಆಗ್ಯಾವು, ತಂದೆ ತಾಯಿನ ಅನುಭವಿಸಾಗತ್ತಾರ, ಕೋಮಾದಾಗಿದ್ದಾರೆ ಹುಡುಗರು. ಸೊ ನನ್ಗೆ ಗೊತ್ತಿದ್ದವರು ಒಬ್ಬರು ತಮ್ಮ ಮಗಗೆ 21ನೇ ವಯಸ್ಸಿಗೆ ಕೊಡಿಸ್ಬಿಟ್ರು ಬೈಕ್. ಅವ ಹೋಗಿ ಆಕ್ಸಿಡೆಂಟ್ ಆಗಿ ಕೋಮಾದಾಗಿದ್ದಾನ, 5-6 ತಿಂಗಳಾತು. ಸೊ ಹಿಂಗೆ ಆಕ್ಸಿಡೆಂಟ್ ಆದಾಗ ಅನುಭವಿಸೋದು ಆ ಹುಡುಗ ಅಷ್ಟೇ ಅಲ್ಲ, ತಂದೆ ತಾಯಿನೂ ಕೊಡಿಸಿದವ್ರ ತಂದೆ ತಾಯಿನ. ಸೊ ಮೊಬೈಲ್ ವಿಷಯದಾಗೂ ಹಂಗೆ. ಸೊ ಮೊಬೈಲ್ ಏನು ಮಾಡತ್ತಾರ ತಂದೆ ತಾಯಿ ಅಂದ್ರೆ, ಹೋಗ್ಲಿ ಬಿಡು ಒಂದು ಅರ್ಧ ತಾಸು ನೋಡ್ತಾನ ಅಂತಂದ್ರೆ 2-3 ತಾಸು ನೋಡಿಬಿಡ್ತಾರ ಅವರು. ಏನು ನೋಡಾಕತ್ತಾರ ಅವರು, ಅದನ್ನು ಹೋಗಿ ಚೆಕ್ ಮಾಡ್ತೀರಿ. ಗೇಮ್ ಆಡಾಕತ್ತಾರೋ, ಶಾರ್ಟ್ಸ್ ನೋಡಾಕತ್ತಾರೋ, ಯೂಟ್ಯೂಬ್ನಾಗ ಏನು ನೋಡತ್ತಾರ, ಇನ್ಸ್ಟಾಗ್ರಾಮ್ನಾಗ ಏನು ನೋಡತ್ತಾರ, ನಿಮ್ಮ ಐಡಿನ ಯೂಸ್ ಮಾಡ್ತಿರ್ತಾರೆ ಅವರು. ಸೊ ಹೀಗಾಗಿ ಎಷ್ಟೋ ವಿಷಯದಾಗ ನಾವು ನಿರ್ಲಕ್ಷಿಸಿ ತಂದೆ ತಾಯಿಗಳ ನಮ್ಮ ಮಕ್ಕಳನ್ನ ಹಾಳು ಮಾಡಾಕತ್ತೀವಿ. ಹೋಗ್ಲಿ ಬಿಡು ಅನ್ನೋದು ಬಿಡ್ರಿ. ಈಗ ಅನ್ಯಾಯ ಆಗಿರ್ತೈತೆ ಅಂತ ಮಗಳಿಗೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ. ಮಗಗೆ ಅನ್ಯಾಯ ಆಗಿರ್ತೈತೆ, ಹೋಗ್ಲಿ ಬಿಡು, ಅವ ಅದ ತಲೆಯಾಗ ಉಳಿದು ಬಿಡ್ತೈತೆ ಅವ್ರಿಗೆ. ನಮ್ಗೆ ಅನ್ಯಾಯ ಆದಾಗ ನಾವು ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರೆ ಹೆಂಗೆ? ಸೊ ಯಾರೋ ನಾವು ಜಾಗ ತೊಗೊಂಡಿರ್ತೀವಿ, ಅಲ್ಲಿ ಬಂದು ಒಬ್ಬ ಮನೆ ಕಟ್ತಾನ ಅಂತಂದ್ರೆ ಹೋಗ್ಲಿ ಬಿಡ್ರಿ, ಇನ್ನೊಂದು ಮನೆ ತೊಗೊಂಡ್ರಾತ, ಇನ್ನೊಂದು ಜಾಗ, ಹಂಗೆ ಅನ್ನಂಗಿಲ್ಲಲ್ಲ, ಜಗಳಾಡ್ತೀವಲ್ಲ. ಸೊ ಎಷ್ಟೋ ಮಂದಿ ಹೋಗ್ಲಿ ಬಿಡ ಅಂತಾರ, 100ಕ್ಕೆ ಒಬ್ರು ಹೋಗ್ಲಿ ಬಿಡ ಅಂತಾರ. ಆದ್ರೆ 99 ಮಂದಿ ಹೋಗ್ಲಿ ಬಿಡ ಅನ್ನಂಗಿಲ್ಲ, ಹೊಡೆದಾಡ್ತೀರಿ, ನ್ಯಾಯಬದ್ಧವಾಗಿ ಅದನ್ನ ತೊಗೋತೀರಿ. ಹಂಗೆ ಮಕ್ಕಳ ವಿಷಯದಾಗ ಹಂಗೆ ಮಾಡ್ರಲ್ಲ. ಯಾಕೆ ಮಾಡಂಗಿಲ್ಲ? ಹೋಗ್ಲಿ ಬಿಡ ಅನ್ನೋದು ಚಲೋ ಅಲ್ಲ. ಸೊ ಎಲ್ಲದಕ್ಕೂ ಹೋಗ್ಲಿ ಬಿಡು ಅಲ್ಲ. ರೋಡ್ನಾಗ ಹೋಗ್ತಿರ್ತೀವಿ, ಯಾರೋ ಒಬ್ರು ನಮ್ಗೆ ಓವರ್ಟೇಕ್ ಮಾಡ್ತಾರೆ ಅಂತ ಹೋಗಿ ಬೆನ್ನತ್ತೆ ಅವ್ರು ಓವರ್ಟೇಕ್ ಮಾಡಿ ನಾವು ಹೋಗಿ ಆಕ್ಸಿಡೆಂಟ್ ಆಗೋದು ಬೇಡ. ಸೊ ಅಂಥ ನಿರ್ಲಕ್ಷ್ಯ ಮಾಡೋದು ಚಲೋ. ಬಟ್ ಈ ಮಕ್ಕಳ ವಿಷಯದಾಗೂ ನಿರ್ಲಕ್ಷ್ಯ ಮಾಡೋದು, ಹೋಗ್ಲಿ ಬಿಡು ಅನ್ನೋದು ಕಾಳಜಿನಾಗ ಕೊಡಂಗಿಲ್ಲ. ಹೋಗ್ಲಿ ಬಿಡ್ರಿ ಒಂದು ಅರ್ಧ ತಾಸು ನೋಡ್ತಾನೆ, ಹೋಗ್ಲಿ ಬಿಡ್ರಿ ಹೋಮ್ವರ್ಕ್ ಮಾಡಿಲ್ಲ ಅಂತೆಲ್ಲ ಉಳಿದ್ಬಿಡ್ತೈತೆ. ಓಕೆ ನಮ್ಮಪ್ಪ ಹೋಗ್ಲಿ ಬಿಡು ಅಂತ ಅಂದ್ಬಿಡ, ಎಲ್ಲದಕ್ಕೂ ಒಂದು ಕೇಳಿದ್ದೆಲ್ಲ ಕೊಡಿಸ್ತಾನೆ ಬಿಡ ನಮ್ಮಪ್ಪ ಅಂತ ಹಂಗೆ ಉಳಿದ್ಬಿಡ್ತೈತಲ್ಲ. ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡ್ತೀವಿ, ಅವ್ರ ಜೀವನ, ಮುಂದಿನ ಜೀವನ, ಫ್ಯೂಚರ್ ಹಾಳು ಮಾಡೋಕ್ಕೆ ಕಾರಣನ ತಂದೆ ತಾಯಿ ಆಗ್ತೀವಿ. ಎಷ್ಟೋ ಉದಾಹರಣೆಗಳಿದಾವು, ಹೇಳ್ಕೊತ ಹೋದ್ರೆ ಭಾಳ ಆಗ್ತಾವೆ, ನಿಮ್ಗೆ ಗೊತ್ತಿರ್ತೈತಿ. ಎಷ್ಟೊಂದು ಇತ್ತೀಚಿನ ಉದಾಹರಣೆಗಳು ಭಾಳ ಇದಾವೆ. ಸೊ ನೀವೇ ನೋಡ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಹೋಗ್ಲಿ ಬಿಡಿ ಅನ್ನೋದನ್ನ ಬಿಡ್ರಿ, ಸ್ವಲ್ಪ ಸ್ಟ್ರಿಕ್ಟ್ ಆಗ್ರಿ, ಏನು ತಪ್ಪಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭ ಆಗಲಿ, ಸ್ಟ್ರಿಕ್ಟ್ ಆಗ್ರಿ.